ಇದೇನತ್ಯವ ಇಬ್ರಲ್ಲಿ ಒಬ್ರು ಫೋನ್ ಮಾಡಿಲ್ವಲ್ಲ ಹಿಂಗಾದ್ರೆ ಕತೆ ಹೆಂಗೆ ಅದನ್ನೇ ನಾನು ಯೋಚನೆ ಮಾಡ್ತಿದ್ದೀನಿ ಗಂಗಾ ಒಂದು ಭೈರವನೇ ಫೋನ್ ಮಾಡಿ ಗೌರಿ ಮನೇಲಿಲ್ಲ ಅಂತ ಹೇಳ್ಬೇಕಿತ್ತು ಇಲ್ಲ ಗೌರಿನೇ ಫೋನ್ ಮಾಡಿ ನಾನು ಮನೆ ಬಿಟ್ಟು ಹೊಂಟೋಯ್ತಾ ಇದ್ದೀನಿ ಅಂತ ಹೇಳ್ಬೇಕಿತ್ತು ಅತ್ಯವ ಅವರಿಬ್ರು ಪುನಃ ಮನ್ಸು ಬದಲಾಯಿಸಿ ಒಂದಾಗ್ಬಿಟ್ರೆ ನಾನು ಏನು ಮಾಡೋಣ ಅತ್ಯವ ಆಗ ಹಂಗೆಲ್ಲ ಏನೂ ಆಗಕ್ಕಿಲ್ಲ ಗಂಗಾ ಸುಮ್ಕಿರು ಗೌರಿ ಏನಾದರೂ ಒಂದು ನಿರ್ಧಾರ ತಕದಾಳೆ ಅತ್ಯವ ಆ ಗೌರಿ ನನ್ನ ಗಂಡನ ಬಿಡದೆ ಹೋದ್ರೆ ಅದಕ್ಕೆ ನಾನೇ ಶಂಕರ ಅವ್ರಿಗೆ ಫೋನ್ ಮಾಡಿ ವಿಷಯ ಕೇಳೇನೆ ಬೇಡ ಗಂಗಾ ಆಟ ನಡೀತಿರುವಾಗ ದಾಳ ಉಳಿಸೋ ಅವಸರ ಮಾಡಬೇಡ ಎದುರಾಳಿ ಹೆಂಗೆ ಆಟ ಆಡ್ತಾನೆ ಯಾವ ಕಾಯಿ ಮುಂದೆ ನಡೆಸ್ತಾನೆ ಅಂತ ನೋಡಿಕೊಂಡು ನಾವು ಆಟನ ಮುಂದುವರಿಸ್ಬೇಕಾಯ್ತದೆ ಇಲ್ಲಾಂದರೆ ಜೀವನದ ಪಗಡೆ ಆಟದಾಗೆ ನಮ್ಮ ನಡೆ ಏನು ಅಂತ ನಾವೇ ನಮ್ಮ ಶತ್ರುಗೆ ಬಿಟ್ಕೊಟ್ಟಂಗಾಗೋಯ್ತದೆ ಅಯ್ಯೋ ಅತ್ಯವ ಮತ್ತೆ ಯಾರು ಯಾಕೆ ಫೋನೇ ಮಾಡ್ತಿಲ್ಲ ಅವಳೇ ಮಾಡೋಳೆ ಇರು ಮಾತಾಡೋಣ ಹೇಳವ ಗೌರಿ ಅತ್ತೆ ನಾನು ಮನೆಗೆ ಬಂದು ಗಂಗಾ ನೋಡೋ ಪರಿಸ್ಥಿತಿನಲ್ಲಿಲ್ಲ ಆದರೆ ಅವಳು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತಲೇ ನಾನು ಬಯಸ್ತೀನಿ ಅದಕ್ಕೆ ಅತ್ತೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಆದರೆ ನೀವು ಅದಕ್ಕಿಲ್ಲ ಅನ್ಬಾರ್ದು ಅದೇನು ಹೇಳ್ಬೇಕು ಅಂತಿದ್ಯಾ ನೇರವಾಗಿ ಹೇಳವ ನನಗೆ ಕ್ಷಮಿಸ್ಬಿಡಿ ಅತ್ತೆ ನಾನು ಯಾವಾಗಲೂ ಜೋಗಿಯವ್ರ ಜೊತೆ ನಗ್ನಗ್ತಾ ಖುಷಿಯಾಗಿರ್ಬೇಕು ಕೊನೆ ತನಕ ಜೋಗಿಯವ್ರ ಹೆಂಡತಿಯಾಗಿ ಬದುಕಬೇಕು ಅನ್ನೋ ನಿಮ್ಮ ಆಸೆ ಪ್ರಕಾರ ನನಗೆ ನಡ್ಕೊಳಕ್ಕಾಗ್ತಿಲ್ಲ ಗಂಗಾನು ಇದನ್ನೇ ಹೇಳಿದ್ಲು ಅವಳು ಎಷ್ಟು ಒಳ್ಳೆಯವಳು ಅತ್ತೆ ಇಷ್ಟು ವರ್ಷ ತನ್ನ ಗಂಡಂಗೋಸ್ಕರ ಕಾದಿರೋ ಗಂಗಾ ನನ್ನ ಮತ್ತೆ ನನ್ನ ಗಂಡನ ಪ್ರೀತಿಗೋಸ್ಕರ ಅವಳ ಪ್ರೀತಿನ ತ್ಯಾಗ ಮಾಡಕ್ ಹೊಟ್ಟಿದ್ದಾಳೆ ಆದ್ರೆ ನನ್ನ ಮನಸ್ಸು ಇದಕ್ಕೆ ಒಪ್ತಾ ಇಲ್ಲ ಅತ್ತೆ ಜೋಗಿಯವರು ಗಂಗಾಗೆ ಸೇರ್ಬೇಕು ಅವರಿಬ್ರು ಖುಷಿಯಾಗಿರ್ಬೇಕು ಅದಕ್ಕೆ ನಾನು ಇನ್ನು ಮುಂದೆ ಅವ್ರ ಜೀವನದಲ್ಲಿ ಬರಲ್ಲ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ